ಶ್ರೀ ಗುರುಭ್ಯೋ ನಮಃ. ವೆಲ್ಕಮ್ ಟು ಆಸ್ಟ್ರೋಸುಮುಖ. ಎಲ್ಲರಿಗೂ ಆಸ್ಟ್ರೋಸುಮುಖ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಸಾಮಾನ್ಯವಾಗಿ ಯಾವುದೇ ಕೆಲಸ ಆರಂಭಿಸುವ ಮುನ್ನ ಈ ದಿನ ಹೇಗಿದೆ, ಈ ವಾರ ತಿಂಗಳು ಹೇಗಿದೆ ಎಂದು ನೋಡುವುದನ್ನು ಜನ ರೂಢಿಸಿಕೊಂಡಿರುತ್ತಾರೆ. ಮುಂಬರುವ ವಾರ ಮೇ ತಿಂಗಳು ಆರಂಭವಾಗಲಿದೆ. ಈ ತಿಂಗಳಲ್ಲಿ ಹಣಕಾಸಿನ ಜೀವನ, ವೃತ್ತಿ, ಪ್ರೇಮ, ಕೌಟುಂಬಿಕ ವ್ಯವಹಾರ, ಆರೋಗ್ಯ ಹೇಗಿದೆ ಎಂದು ತಿಳಿಯುವ ಕುತೂಹಲ ಇದ್ದೇ ಇರುತ್ತದೆ. ಹಾಗಾದರೆ 27/4/2025ರಿಂದ 4/5/2025 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಎಂದು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ ಬರುವುದು. ಈ ವಾರ ಮೇಷರಾಶಿಯವರ ಪಾಲಿಗೆ ಹೆಚ್ಚು ಎಚ್ಚರಿಕೆ ಅಗತ್ಯ ಇರುವಂಥದ್ದು. 12ನೇ ಮನೆಯಲ್ಲಿ 4 ಗ್ರಹಗಳು ಸೇರಿರುವುದರಿಂದ ಖರ್ಚುಗಳು ಹೆಚ್ಚಾಗುತ್ತದೆ. ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಗೆ ಈಡಾಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಮಾನಸಿಕವಾಗಿ ಸಹ ಕಳವಳ ಹೆಚ್ಚು. ಗಂಡಸರು ತಮ್ಮ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ತಂದೆಯ ಆರೋಗ್ಯದಲ್ಲಿ ತುರ್ತು ಸಮಸ್ಯೆಗಳು ಸಂಭವಿಸಬಹುದು. ಮೇಷರಾಶಿಯವರ ಸಾಡೆ ಸಾತಿ ಆರಂಭವಾಗಿದೆ. ಆದ್ದರಿಂದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಯೋಚಿಸಬೇಕಾಗುತ್ತೆ. ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಬಹಳ ಅವಶ್ಯಕ. ಕುಟುಂಬದ ಸೌಖ್ಯವನ್ನ ಕಾಪಾಡಿಕೊಳ್ಳಲು ಹೆಚ್ಚು ಗಮನವನ್ನು ನೀವು ಕೊಡಿ. ಅವಶ್ಯಕ ಖರ್ಚು ತಪ್ಪಿಸಿ ಸದಾ ಶಾಂತ ಮನಸ್ಥಿತಿಯಲ್ಲಿರುವುದು ಯತ್ನಿಸಿ ಅಥವಾ ಪ್ರಯತ್ನಿಸಿ. ಹಾಗಿದ್ರೆ ವೃಷಭ ರಾಶಿಯವರ ಫಲವನ್ನು ಕೂಡ ನೋಡೋಣ ಬನ್ನಿ. ಈ ವಾರ ವೃಷಭ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. 11ನೇ ಮನೆಯಲ್ಲಿ 4 ಗ್ರಹಗಳ ಸಮ್ಮಿಲನ ನಿಮಗೆ ರಾಜಯೋಗದ ಅನುಭವವನ್ನ ನೀಡಬಹುದು. ಹಣದ ಪ್ರವಾಹ ಉತ್ತಮವಾಗಿರುತ್ತದೆ. ಉದ್ಯೋಗದಲ್ಲಿ ಯಶಸ್ಸು, ಬದಲಾಗುವ ಸ್ಥಾನಮಾನ, ಹೊಸ ಅವಕಾಶಗಳು ದೊರೆಯಬಹುದು. ವಿದೇಶ ಪ್ರಯಾಣದ ಅವಕಾಶವೂ ಇರಬಹುದು. ನಿಮ್ಮ ವಿರುದ್ಧ ಯಾವ ತೊಂದರೆ ನೀಡಲಾರರು. ಶತ್ರುಗಳು ಶಮನಗೊಳಗಾಗುತ್ತಾರೆ. ಆದರೂ ನಿಮ್ಮ ರಾಶಿಯಲ್ಲಿರುವ ಗುರು ಅಲ್ಪ ಮಾನಸಿಕ ಒತ್ತಡ ಉಂಟು ಮಾಡಬಹುದು. ಧೈರ್ಯ ಮತ್ತು ಸಮತೋಲನದೊಂದಿಗೆ ಮುಂದೆ ಸಾಗಿರಿ. ಹಾಗೆ ಮಿಥುನ ರಾಶಿಯವರದು. ಈ ವಾರ ಮಿಥುನ ರಾಶಿಯವರು ವೃತ್ತಿಯಲ್ಲಿ ಮತ್ತು ಯಶಸ್ಸು ಕಾಣುವ ಸಾಧ್ಯತೆ ಕೂಡ ಇದೆ. 10ನೇ ಮನೆಯಲ್ಲಿ 4 ಗ್ರಹಗಳ ಸಮಾವೇಶದಿಂದ ಕೆಲಸಗಳಲ್ಲಿ ಉನ್ನತಿ ಮತ್ತು ಶತ್ರುಗಳ ನಿವಾರಣೆ ಕೂಡ ಸಾಧ್ಯವಾಗುವಂಥದ್ದು. ಲಾಭಸ್ಥಾನದಲ್ಲಿರುವ ಸೂರ್ಯನ ಪ್ರಭಾವದಿಂದ ಹಣಕಾಸಿನ ಬೆಳವಣಿಗೆ, ನಕಾರಾತ್ಮಕ ಬೆಳಕು ಕಾಣಬಹುದು. ಆದರೆ ಇನ್ನೂ ಪರೀಕ್ಷೆಗಳ ದಿನಗಳು ಮುಗಿದಿಲ್ಲ. ಕೆಲವರಿಗೆ ವೃತ್ತಿಯಲ್ಲಿ ಸ್ಥಳಾಂತರ ಅಥವಾ ಸ್ಥಳ ಬದಲಾವಣೆ ಯೋಗವೂ ಇರುತ್ತದೆ. ಈ ಬದಲಾವಣೆ ನಿಮಗೆ ಹೊಸ ಉತ್ಸಾಹ ನೀಡುವ ಸಾಧ್ಯತೆ ಕೂಡ ಇದೆ. ಸಂತೋಷ ಮತ್ತು ಸಮಾಧಾನ ನಿಮ್ಮ ಜೊತೆಯಾಗಿರಲಿದೆ. ಹಾಗೆ ಕಟಕ ರಾಶಿಯವರಿಗೆ ಈ ವಾರ ದೂರ ಪ್ರಯಾಣದ ಯೋಗ ಪ್ರಬಲವಾಗಿದೆ. 9ನೇ ಮನೆಯಲ್ಲಿ 4 ಗ್ರಹಗಳ ಸಮ್ಮಿಲನ, ಉಚ್ಚ ಸ್ಥಿತಿ ಶುಕ್ರನು ಉತ್ತಮ ಪ್ರಯಾಣದ ಅವಕಾಶ ನೀಡುತ್ತದೆ. ಆದರೆ ನಿಮ್ಮ ರಾಶಿಯಲ್ಲಿರುವ ನೀಚ ಸ್ಥಿತಿಯ ಕುಜ ಆರೋಗ್ಯದ ಬಗ್ಗೆ ತೊಂದರೆ ತರುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ. ಲಾಭಸ್ಥಾನದಲ್ಲಿ ಗುರು ಇದ್ದ ಕಾರಣ ನಿಮ್ಮ ಯೋಜನೆಗಳು ಸಕಾರಾತ್ಮಕಗೊಳ್ಳುತ್ತವೆ. 3ನೇ ಮನೆಯಲ್ಲಿ ಕೇತು ಇದ್ದ ಅಲ್ಪ ಪ್ರಯತ್ನದಿಂದಲೂ ಹಣಕಾಸಿನ ಲಾಭ ಕೂಡ ಸಾಧ್ಯ. ಈ ಉತ್ತಮ ಸಮಯವನ್ನ ಬುದ್ಧಿವಂತಿಕೆಯಿಂದ ನೀವು ಉಪಯೋಗಿಸಬೇಕು. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ. 8ನೇ ಮನೆಯಲ್ಲಿ ಶುಕ್ರ, ಶನಿ, ರಾಹು ಮತ್ತು ಬುಧ ಒಂದೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯ, ಹಣಕಾಸು, ಕುಟುಂಬ ಮತ್ತು ವೃತ್ತಿಯಲ್ಲಿ ಏರುಪೇರುಗಳು ಸಾಧ್ಯತೆ ಹೆಚ್ಚಿದೆ. ಈ ಸ್ಥಿತಿಯನ್ನ ಧೈರ್ಯ ಮತ್ತು ಧ್ಯಾನ ಮೂಲಕ ನೀವು ಎದುರಿಸಬೇಕಾಗುತ್ತದೆ. ವಿಷ್ಣು ಸಹಸ್ರನಾಮ ಪಠನೆ, ಧ್ಯಾನ, ಪೂಜೆ ಇತ್ಯಾದಿಗಳ ಮೂಲಕ ಆತ್ಮಶಕ್ತಿ ಹೆಚ್ಚಿಸಿಕೊಂಡರೆ ಉತ್ತಮವಾಗುವಂಥದ್ದು. ಇನ್ನೂ 2 ತಿಂಗಳ ಬಳಿಕ ಪರಿಸ್ಥಿತಿ ಹಗುರವಾಗುತ್ತದೆ. ಗುರುಬಲದಿಂದ ಸ್ಥಿತಿಯಲ್ಲಿ ಸುಧಾರಣೆ ನೀವು ಕಾಣಬಹುದಾಗಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಕನ್ಯಾ ರಾಶಿಯವರಿಗೆ ಶ್ರೇಷ್ಠ ಕಾಲ. 7ನೇ ಮನೆಯಲ್ಲಿ 4 ಗ್ರಹಗಳ ಸಂಯೋಗ. ಇದರಲ್ಲೂ ನಿಮ್ಮ ರಾಶಿಯ ಅಧಿಪತಿ ಬುಧನ ಸಾನ್ನಿಧ್ಯ ಶುಭ ಫಲಗಳನ್ನು ತರಲಿದೆ. ಯಾವುದೇ ಆತಂಕ ಬೇಡ. ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನಲ್ಲಿ ಉತ್ತಮ ಹರಿವು, ಮನಸ್ಸಿಗೆ ಉಲ್ಲಾಸ ಇರುತ್ತದೆ. ಹೊಸ ಸಂಬಂಧಗಳ ಆರಂಭವಾಗಬಹುದು. ಹಿರಿಯರಿಂದ ಆಶೀರ್ವಾದ ಮತ್ತು ಸಾಮಾಜಿಕ ಮಾನ್ಯತೆ ನಿಮ್ಮತ್ತ ಬರಲಿದೆ. ಪ್ರೀತಿ, ಸ್ನೇಹ ಸಂಬಂಧಗಳು ಬಲಪಡುತ್ತವೆ. ಹಾಗೆ ತುಲಾ ರಾಶಿಯವರಿಗೆ ಈಗ ಬಹಳ ಉತ್ತಮ ಕಾಲ. 6ನೇ ಮನೆಯಲ್ಲಿ 4 ಗ್ರಹಗಳ ಸಮ್ಮಿಲನದಿಂದ ಶತ್ರುಗಳ ಒತ್ತಡ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಯತ್ನಗಳು ಫಲಿಸುತ್ತವೆ. ಹಣದ ಹರಿವು
ಸುಗಮವಾಗುತ್ತದೆ. ಬಹಳ ದಿನಗಳಿಂದ ಅನುಭವಿಸುತ್ತಿದ್ದ ಕಷ್ಟಗಳ ನಿವಾರಣೆಯೂ ಕೂಡ ನಿಮಗೆ ಈ ಸಮಯದಲ್ಲಿ ಬಂದಿದೆ. ಬಂಧು ಮಿತ್ರರಿಂದ ಬೆಂಬಲ ಇರುವಂಥದ್ದು, ವೃತ್ತಿಯಲ್ಲಿ ಉನ್ನತಿಯನ್ನು ಹೊಂದುವುದು, ಪ್ರವಾಸ ವಿಹಾರಗಳ ಸಮಯ, ಹಾಗೆ ಹೊಸ ಉದ್ಯೋಗ ಅಥವಾ ಬಡ್ತಿ ಸಾಧ್ಯತೆ ನಿಮಗೆ ಇದೆ. ವಿವಾಹ ಯೋಗವೂ ಬಲವಾಗಿದೆ. ಜೀವನವನ್ನ ಹರ್ಷಭರಿತವಾಗಿ ಅನುಭವಿಸಿರಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ 4 ಗ್ರಹಗಳ ಸಂಯೋಗ, ಶನಿ ಮತ್ತು ರಾಹು ಇರಲು ತಕ್ಷಣದ ಫಲಿತಾಂಶ ನಿರಾಶೆ ತರಬಹುದು. ಆದರೆ ಶುಕ್ರ ಮತ್ತು ಬುಧದ ಪ್ರಭಾವದಿಂದ ಮಕ್ಕಳ ವಿಷಯದಲ್ಲಿ ನಿರಾಳತೆ ದೊರೆಯುತ್ತದೆ. ಸಂಗಾತಿಯಿಂದ ಉತ್ತಮ ಬೆಂಬಲ ಸಿಗುತ್ತದೆ. ಲಾಭಸ್ಥಾನದ ಕೇತು ಹಣಕಾಸಿನಲ್ಲಿ ಬಲ ನೀಡುತ್ತಾನೆ. ದೂರ ಪ್ರಯಾಣ ಕೂಡ ಸಾಧ್ಯ. ವೃತ್ತಿಯಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ಆದ್ದರಿಂದ ಧೈರ್ಯವಿಟ್ಟು ಮುಂದುವರಿಯಿರಿ. ಧನಸ್ಸು ರಾಶಿಯವರಿಗೆ ಈ ವಾರ ಧನಸ್ಸು ರಾಶಿಯವರು ದೈಹಿಕ ಶ್ರಮ ಮತ್ತು ಅಲೆದಾಟ ಅನುಭವಿಸಬಹುದು. 4ನೇ ಮನೆಗೆ ಶನಿ ಬಂದಿರುವುದರಿಂದ ಮನೆ ಶಾಂತಿಯಲ್ಲಿ ವ್ಯತ್ಯಯ, ಆರೋಗ್ಯದಲ್ಲಿ ಸ್ವಲ್ಪ ಹಾನಿ, ಅನಿದ್ರೆ, ಒತ್ತಡ ಕಾಣಬಹುದು. ಕೆಲ ದಿನಗಳ ನಂತರ ರಾಹು 3ನೇ ಮನೆಯಲ್ಲಿ ಬಂದು ಹಣದ ಹರಿವು ಸುಧಾರಿಸುತ್ತದೆ. ಧೈರ್ಯ ಮತ್ತು ಶ್ರದ್ಧೆಯಿಂದ ಈ ಸಮಯವನ್ನ ದಾಟಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಗುರುಬಲದಿಂದ ಉತ್ತಮ ಬೆಳವಣಿಗೆಯನ್ನು ನೀವು ನಿರೀಕ್ಷಿಸಬಹುದು. ಹಾಗೆ ಮಕರ ರಾಶಿಯವರಿಗೆ ಈಗ ಬಹಳ ಬದಲಾವಣೆಯ ಸಮಯ. 3ನೇ ಮನೆಗೆ ಶನಿ ಬಂದು ಸಾಡೆ ಸಾತಿಯಿಂದ ಬಿಡುಗಡೆ ದೊರೆಯುತ್ತಿದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಯಶಸ್ಸಿನ ಬಾಗಿಲು ತೆರೆಯುತ್ತಿದೆ. ಹಳೆಯ ಕೆಲಸಗಳು ಪುನಶ್ಚೇತನಗೊಂಡು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತವೆ. ಗುರುಬಲದಿಂದ ಅನೇಕ ಹೊಸ ಅವಕಾಶಗಳು ಬರಬಹುದು. ವಿದೇಶ ಪ್ರಯಾಣದ ಸಾಧ್ಯತೆಯೂ ಇದೆ. ಹಣದ ಹರಿವು ಉತ್ತಮ. ಜೀವನದ ಬಂಡಿ ಹಾಳು ಮೇಲಾಗಿ ವೇಗವಾಗಿ ಸಾಗಲಿದೆ. ಹಾಗೆ ಕುಂಭರಾಶಿಯವರಿಗೆ ಬಹಳ ರಿಲೀಫ್ ಸಮಯ. ಶನಿ ನಿಮ್ಮ ರಾಶಿಯಿಂದ ಮುಂದೆ ಸರಿದಿರುವುದರಿಂದ 5 ವರ್ಷದ ಸಾಡೆ ಸಾತಿಗೆ ವಿರಾಮ. ಈಗ 2ನೇ ಮನೆಯಲ್ಲಿ 4 ಗ್ರಹಗಳ ಸಮ್ಮಿಲನದಿಂದ ಹಲವು ಮೂಲಗಳಿಂದ ಧನಲಾಭ ಸಂಭವಿಸುವಂಥದ್ದು. ಕುಟುಂಬದಲ್ಲಿ ನೆಮ್ಮದಿ, ಮನಸ್ಸಿಗೆ ಹರ್ಷ. ಕೆಲ ಕಾಲದಿಂದ ನಿಮ್ಮನ್ನ ಕಾಡುತ್ತಿದ್ದ ಸಮಸ್ಯೆಯಿಂದ ಬಿಡುಗಡೆ ದೊರೆಯುತ್ತದೆ ನಿಮಗೆ. ಹಳೆಯ ಅಶಾಂತ ಪರಿಸ್ಥಿತಿಗಳಿಂದ ಹೊರಬಂದು ಹೊಸ ಪ್ರಾರಂಭಕ್ಕೆ ನೀವು ಸಿದ್ಧರಾಗಿರಿ. ಮೀನರಾಶಿಯವರು ಇನ್ನು ಸಾಡೆ ಸಾತಿಯ ಶನಿ ಪ್ರಭಾವದಲ್ಲಿದ್ದಾರೆ. ಶನಿ ಈಗ ನಿಮ್ಮ ರಾಶಿಗೆ ಬಂದಿರುವುದರಿಂದ ಖರ್ಚುಗಳು ಹೆಚ್ಚಾಗುತ್ತವೆ. ಜೀವನದಲ್ಲಿ ಸವಾಲುಗಳ ಮಹಾಪೂರ ನೀವು ಎದುರಿಸಬೇಕಾಗಬಹುದು. ಹಣಕಾಸಿನ ಒತ್ತಡ ಹೆಚ್ಚಾಗುವಂಥದ್ದು. ಆದರೆ ನಿಮ್ಮ ರಾಶಿಯಲ್ಲಿಯೇ 4 ಗ್ರಹಗಳ ಸಮ್ಮಿಲನವಿರುವುದರಿಂದ ಅಲ್ಪ ಮಟ್ಟದ ತಾತ್ಕಾಲಿಕ ಶ್ರೇಯಸ್ಸು ಕೂಡ ನಿಮಗೆ ಲಭಿಸುತ್ತೆ. ಸಹನೆ ಮತ್ತು ಶ್ರದ್ಧೆಯಿಂದ ಮುಂದೆ ಸಾಗಬೇಕಾಗಿದೆ. ಒಳ್ಳೆಯ ಸಮಯಕ್ಕಾಗಿ ಇನ್ನೂ ಸ್ವಲ್ಪ ಕಾಯಬೇಕು. ಧೈರ್ಯವಿಟ್ಟು ನೀವು ಮುಂದುವರಿಯಿರಿ. ಹಾಗೆ ಈ ವಾರದ ಭವಿಷ್ಯ ನಿಮಗೆ ಸೂಕ್ತವೆನಿಸಿದ್ದಲ್ಲಿ ಆಸ್ಟ್ರೋಸಮುಖ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ರಾಶಿ ಯಾವುದನ್ನ ಅಂತೇಳಿ ಕಮೆಂಟ್ ಮುಖಾಂತರವಾಗಿ ನಮಗೆ ತಿಳಿಸಿ. ಹಾಗೆ ಇನ್ನಿತರೆ ಜ್ಯೋತಿಷ ಸಂಬಂಧಿತ ವಿಡಿಯೋಗಳನ್ನು ನೀವು ನಮ್ಮ ಜೊತೆಗೆ ಆಸ್ಟ್ರೋಸಮುಖ ಯೂಟ್ಯೂಬ್ ಚಾನಲ್ ಜೊತೆಗೆ ಇರ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.